ಸರ್ ಬಟಾಣಿ ಕಳೆಕಾಯಿ ಸರಿ ಸರಿ ಹಾಂ ವ್ಯಾಪಾರ ಆಗುತ್ತಾ ನಿಮಗೆ? ವ್ಯಾಪಾರನೂ ಇಲ್ಲ, ಜನನೇ ಇಲ್ಲ. ಎಷ್ಟು ಮಾಡ್ತೀರಾ ದಿನಕ್ಕೆ? 200, 300, 500, 600. ಎಷ್ಟೊತ್ತು ಬರ್ತೀರಾ ಬೆಳಗ್ಗೆ? 5 ಗಂಟೆಗೆ. ನಿಮ್ಮದು ಯಾವ ಊರು ಸರ್ ನಿಮ್ಮದು? ಹೊಸೂರು. ಸ್ವಂತ ಮನೆನಾ ಬಾಡಿಗೆ ಮನೆ? ಬಾಡಿಗೆ. ನಡೆಯುತ್ತಾ ವ್ಯಾಪಾರ ಇದೆಲ್ಲ ಆಗಿ ಜೀವನ ಬಾಡಿಗೆ ಕಟ್ಟೋಕ್ಕೆ ಎಲ್ಲ? 550. ವಯಸ್ಸು ಎಷ್ಟು ನಿಮ್ಮದು? 65 ವಯಸ್ಸಿಗೆ. 60 ವರ್ಷ. 10 ವರ್ಷ ಇರಲಿಲ್ಲ ಇಲ್ಲಿ ಬಂದದ್ದು. ಹಾಂ, ಇಲ್ಲಿ ಬಂದು 50 ವರ್ಷ ಆಯಿತು. ಮನೆಯಲ್ಲಿ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಸರ್? ಅಲ್ಲಿ ಹೆಂಗಸರು ಇರ್ತಾರೆ, ಮಕ್ಕಳು ಇರ್ತಾರೆ. ನಿಮ್ಮ ಹೆಸರು ಸರ್? ಕಿಸಾನ್ ಚಿನ್ನಸ್ವಾಮಿ. 50 ವರ್ಷದಿಂದ ಮಾಡಿ ಹಿಂಗೆ ಇದ್ದೀರಲ್ಲ, ಮತ್ತು ಇನ್ನೂ ಏನಾದರೂ ಡೆವಲಪ್ ಆಗಬೇಕಿತ್ತು ನೀವು. ಎಲ್ಲ ಇದೇ ವ್ಯಾಪಾರ, ಒಂದಿಲ್ಲ, ಇದೆಲ್ಲ ಮನೆ ಇಲ್ಲ, ಏನಿಲ್ಲ, ಎಲ್ಲ ಇದೇ ಕಷ್ಟ ಮಾಡಬೇಕು. ಮಕ್ಕಳು 4 ಮಕ್ಕಳು, 2 ಗಂಡು ಮಕ್ಕಳು, 2 ಪುಟ್ಟ ಮಕ್ಕಳು. ಅಲ್ಲ, ಈಗ ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡಿದ್ದೀರಾ? ಬಾಡಿಗೆ ಎಷ್ಟು ಕಟ್ಬೇಕು ಸರ್ ಮನೆ? ಇಲ್ಲಿ ಡೈಲಿ 20 ರೂಪಾಯಿ. ಹಾಂ, ಮಲ್ಕೊಳ್ಳೋಕೆ ಮತ್ತು ಗಂಡು ಮಕ್ಳು ಏನು ಮಾಡ್ತಾರೆ ಸರ್? ಅಲ್ಲೇ ಕೆಲಸ ಮಾಡ್ತಾರೆ. ಏನು ಕೆಲಸ? ತರಕಾರಿ ವ್ಯಾಪಾರ. ಆರೋಗ್ಯ ಏನೋ ಸ್ವಲ್ಪ ನಿಮ್ಗೆ ಕೆಮ್ತಾ ಇದ್ದೀರಲ್ಲ, ಹಾಂ, ಏನು ಆರೋಗ್ಯ ಸರಿ ಇದೆಯಾ? ಹಾಂ, ಸರಿಲ್ಲ, 1 ವಾರ ಆಯಿತು. ಹುಷಾರು ಇಲ್ದಿರ ಕೆಲಸ ಮಾಡ್ತಾ ಇದ್ದೀರಾ? ನಾನು ಏನಿಲ್ವೋ ತಿಂತ. ಹಾಂ, ಏನಾಗಲ್ಲ. ಆಸ್ಪತ್ರೆಗೆ ಏನಾದರೂ ತೋರಿಸ್ಕೋಬೇಕಲ್ಲ ಸರ್? ಎಲ್ಲ ತೋರಿಸ್ಬೇಕು. ಚೆನ್ನಾಗಿದ್ರೆ ಆಗ್ಬೋದು, ಹೋಗ್ಬೋದು ಅಂತಾರೆ. ನಿಮಗೆ ಖರ್ಚು ಎಷ್ಟು ಬಂದಿದೆ ಇದಕ್ಕೆ ಹಾಕೋಕ್ಕೆ? 1500 ರೂಪಾಯಿ ಬಂಡವಾಳ ಆಯಿತು. ಈ ಬಂಡವಾಳ ಅಂದರೆ ನಿಮ್ಗೆ ಎಷ್ಟು ಸಿಗ್ಬೋತಾ ನಿಮಗೆ? ಅಲ್ಲ, ಮತ್ತು 200 ರೂಪಾಯಿನಲ್ಲಿ ಏನು ಸಿಗಲ್ಲ ಮತ್ತೆ? ಏನು ಇವಾಗ ಯಾರಿಗೆ ಎಲ್ಲಿ ಕೆಲಸ ಹೋಗೋದಂದ್ರೆ ಆಮೇಲೆ ಯಾರು ಕೂಡ್ತಾರೆ? ಹಾಂ, ಮನೆಗೆ ಹೋಗು, ಹಾಂ, ಯಾಕೆ ಹುಷಾರಿಲ್ಲ ಅಂತ ಯಾರನ್ನ ಕೇಳಲ್ಲ. ಯಾಕೆ ಸರ್, ಮತ್ತು ನೀವು ಸಾಕಿಲ್ವಾ ಮಕ್ಕಳನ್ನ? ಇವರು ಗ್ಲಾಸ್ ಕೊಡಲ್ಲ ಅಪ್ಪ ಅಮ್ಮ. ಅಂದರೆ ಮನೆಯಿಂದ ನೀವು ಬರ್ಬೇಕಾದ್ರೆ ಏನೂ ತೊಗೊಂಬಂದಿಲ್ಲ, ಬರೀ ಕೈಯಲ್ಲಿ ಬಂದಿದ್ದು. ಯಾರನ್ನ ಸಂಬಂಧಿಕರಾದ್ರೂ ಅಟ್ಲೀಸ್ಟು ಇರಪ್ಪ ಒಂದು ದಿವಸ ನೀನು ಹೋಗಿಲ್ಲ ಪರವಾಗಿಲ್ಲ, ದುಡಿಯೋದು ನಾನು ಸಾಕೊಂತೀನಿ ಅಂತ ಯಾರಾದರೂ ಅಪ್ಪ ಅಮ್ಮ ಮುನ್ನಾಡಿ ಇರ್ತಾರೆ, ಬಿಡು, ಅದು ಯಾರು ಬಿಡಲ್ಲ. ಏನಾಯ್ತಪ್ಪ ಅಂತ ಕೇಳಲ್ಲ ಯಾರು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ನೋಡ್ಕೊತಾರೆ? ಕೇಳಿದ್ರೆ ಕೊಡ್ತಾರ ಹೋಗ್ಲಿ ಮಕ್ಕಳು? ಏನಪ್ಪ ಹಿಂಗೊಂದು ಸ್ವಲ್ಪ ಆರೋಗ್ಯದ ಸ್ವಲ್ಪ ಸಮಸ್ಯೆ ಆಗೈತೆ, 10 ಪೈಸೆ ಕೊಡಲ್ಲ. ಈ ವಯಸ್ಸಲ್ಲಿ ಕಷ್ಟಪಡ್ತಾ ಇದ್ರೆ ಬೇಜಾರಾಗುತ್ತೆ ಸರ್ ನಿಮ್ಮ ಮಾತು ಕೇಳಿದ್ರೆ. ಓಕೆ ಸರ್, ನಿಮ್ಮದು ಕಷ್ಟ ತುಂಬ ಕಷ್ಟಪಡ್ತೀರಾ ನೀವು. ಹಾಂ, ಸರಿ ಸರ್, ಇದು ನಾನು ತೊಗೊಂಡಿದ್ದಕ್ಕೆ ಅದರದ್ದು, ಆಮೇಲೆ ಇದು ನಮ್ಮ ಕಡೆಯಿಂದ ನಿಮಗೆ. ಒಳಿತು ಮಾಡು ಮನುಷ್ಯ ಇರೋದು 3 ದಿವಸ. ಒಳಿತು ಮಾಡು ಮನುಷ್ಯ ನೀರೋದು 3 ದಿವಸ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.